ಶೃಂಗೇರಿ ಕ್ಷೇತ್ರದ ಮರುಮತ ಎಣಿಕೆ ಪ್ರಕರಣದ ವಿಚಾರಣೆ ಇಂದು ಸುಪ್ರೀಂ ಕೋರ್ಟ್ನಲ್ಲಿ ನಡೆಯುವಂಥದ್ದಿದೆ. ಇಂದು ಸುಪ್ರೀಂ ಕೋರ್ಟ್ನಲ್ಲಿ ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಮರುಮತ ಎಣಿಕೆ ಪ್ರಕರಣದ ವಿಚಾರಣೆ ನಡೆಯುತ್ತೆ. ಮರುಮತ ಎಣಿಕೆ ಪ್ರಕ್ರಿಯೆಯಲ್ಲಿ ಪರಾಜಿತ ಅಭ್ಯರ್ಥಿಯಾಗಿದ್ದಂಥ ಡಿ.ಎನ್. ಜೀವರಾಜ್ ಅವ್ರನ್ನ ಶಾಸಕರು ಅಂತ ಘೋಷಣೆ ಮಾಡಿದ್ರು. ಡಿ.ಎನ್. ಜೀವರಾಜ್ ಜಯ ಅಂತ ಹೇಳಿದ್ರು ಅಧಿಕಾರಿಗಳು. ಮೇ 2ರಂದು ನಡೆದಿತ್ತು. ಹೈಕೋರ್ಟ್ ಆದೇಶದಂತೆ ಮರು ಮತ ಎಣಿಕೆ ಕಾರ್ಯಕ್ರಮ, ಅಂಚೆ ಮತಗಳದ್ದು ಮಾತ್ರ. ಡಿ.ಎನ್. ಜೀವರಾಜ್ಗೆ ಜಯ ಅಂತಿದ್ರು ಅಧಿಕಾರಿಗಳು. ಇತ್ತ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರು ಟಿ.ಡಿ. ರಾಜೇಗೌಡ. 2023 ರಾಜ್ಯ ಸಾರ್ವತ್ರಿಕ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಶಾಸಕರಾಗಿ ಆಯ್ಕೆಯಾಗಿದ್ದರು ಟಿ.ಡಿ. ರಾಜೇಗೌಡ. ಮರುಮತ ಎಣಿಕೆಯಲ್ಲಿ ಅವರು ಸೋತಿದ್ದರು. ಹೀಗಾಗಿ ಸುಪ್ರೀಂ ಕೋರ್ಟ್ ಕದವನ್ನು ಕಟ್ಟಿದ್ರು. ಮರುಮತ ಎಣಿಕೆ ಪ್ರಕ್ರಿಯೆಗೆ ತಡೆ ನೀಡಿತ್ತು ಸುಪ್ರೀಂ ಕೋರ್ಟ್. ಯಥಾಸ್ಥಿತಿ ಕಾಯ್ದುಕೊಳ್ಳಲು ಸೂಚನೆಯನ್ನು ಕೊಟ್ಟಿತ್ತು ಸುಪ್ರೀಂ ಕೋರ್ಟ್. ಅಂದರೆ ಟಿ.ಡಿ. ರಾಜೇಗೌಡ್ರೆ ಶಾಸಕರು ಅಂತ. ಇಂದು ಸುಪ್ರೀಂ ಕೋರ್ಟ್ನಲ್ಲಿ ಈ ಅರ್ಜಿ ವಿಚಾರಣೆ ನಡೆಯುತ್ತೆ. ಈಗ ಡಿ.ಎನ್. ಜೀವರಾಜ್ನ ಶಾಸಕರು ಅಂತ ಘೋಷಣೆ ಮಾಡಿದಾರಲ್ಲ, ಅದಕ್ಕೆ ತಡೆಯನ್ನು ಕೊಟ್ಟಿದೆ ಸುಪ್ರೀಂ ಕೋರ್ಟ್. ಇವತ್ತು ಅದರ ವಿಚಾರಣೆ ಸುಪ್ರೀಂ ಕೋರ್ಟ್ನಲ್ಲಿ ನಡೆಯುತ್ತೆ ಡೆಲ್ಲಿನಲ್ಲಿ. ಸೊ ಎಲ್ಲರ ಚಿತ್ತ ಈಗ ಸುಪ್ರೀಂನತ್ತ. ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಫಲಿತಾಂಶ ಏನು ಹಾಗಾದರೆ? ಟಿ.ಡಿ. ರಾಜೇಗೌಡರು ಶಾಸಕರು, ಡಿ.ಎನ್. ಜೀವರಾಜ್ ಶಾಸಕರು? ಇದು ನಮಗೆ ಕರೆಕ್ಟಾಗಿ ಹೇಳಿ. ಮೊದಲು ಘೋಷಣೆ ಆಗಿದ್ದು ಟಿ.ಡಿ. ರಾಜೇಗೌಡರು. ಆದ ಬಳಿಕ ಕೋರ್ಟ್ ಮೆಟ್ಟಿಲೇರಿದ್ದು ಡಿ.ಎನ್. ಜೀವರಾಜ್. ಮರು ಮತ ಎಣಿಕೆ ಮಾಡಿ ಅಂಚೆ ಮತಗಳದ್ದು ಅಂತ ಕೋರ್ಟ್ ಡೈರೆಕ್ಷನ್ ಕೊಟ್ಟ ಬಳಿಕ ಮೇ 2ನೇ ತಾರೀಕು, ಅಂದರೆ ಇದೇ ತಿಂಗಳು ಮೇ 2ನೇ ತಾರೀಕು ಅಂಚೆ ಮತಗಳ ಮರು ಎಣಿಕೆ ಆಗಿತ್ತು. ಅದರಲ್ಲಿ 52 ಮತಗಳ ಅಂತರದಿಂದ ಪರಾಭವಗೊಂಡಿದ್ದಂಥ ಡಿ.ಎನ್. ಜೀವರಾಜ್ ಆಯ್ಕೆಯಾಗಿದ್ದರು ಶಾಸಕರಾಗಿ. ಯಾವಾಗ ಡಿ.ಎನ್. ಜೀವರಾಜ್ನ ಅಧಿಕಾರಿಗಳು ಶಾಸಕರು ಆಯ್ಕೆಯಾಗಿದ್ದಾರೆ, ಇವ್ರಿಗೆ ಜಯ ಡಿ.ಎನ್. ಜೀವರಾಜ್ಗೆ ಅಂತ ಘೋಷಣೆ ಮಾಡಿದ್ರು, ಟಿ.ಡಿ. ರಾಜೇಗೌಡರು ಸುಮ್ಮನೆ ಕೂತ್ಕೊಳ್ಳಿಲ್ಲ, ಮತ್ತು ಅವರು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ. ಈಗ ಅದರ ಅರ್ಜಿ ವಿಚಾರಣೆ ಇವತ್ತು ನಡೆಯುತ್ತೆ. ಬಟ್ ಅರ್ಜಿ ಹಾಕಿದ ತಕ್ಷಣ ಸುಪ್ರೀಂ ಕೋರ್ಟ್ ಹೇಳಿದ್ದೇನು? ಹೈಕೋರ್ಟ್ ಆದೇಶ ಏನಿತ್ತಲ್ಲ, ಮರು ಮತ ಎಣಿಕೆ ಮಾಡಿ ಯಾರು ಗೆಲುವು ಅಂತ ಹೇಳಿ ಅಂತ, ಆ ಗೆಲುವು ಕೊಟ್ಟಿದ್ದನ್ನು ಹೋಲ್ಡ್ ಮಾಡಿದ್ದಾರೆ, ತಡೆ ಹಿಡಿದಿದ್ದಾರೆ. ಹೀಗಾಗಿ ಯಥಾಸ್ಥಿತಿ ಕಾಯ್ದುಕೊಳ್ಳುವಂತೆ ಸುಪ್ರೀಂ ಕೋರ್ಟ್ ಸೂಚನೆಯನ್ನು ಕೊಟ್ಟಿತ್ತು. ಹೀಗಾಗಿ ಹಾಲಿ ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಯಾರು ಅಂದರೆ, ಕೋರ್ಟ್ ಹೇಳಿರೋ ಥರ ಈ ಹಿಂದಿನ ಯಥಾಸ್ಥಿತಿ ಕಾಯ್ದುಕೊಳ್ಳಿದ್ರೆ ಟಿ.ಡಿ. ರಾಜೇಗೌಡರೇ ಶಾಸಕರು. ಅದರ ಅರ್ಜಿ ವಿಚಾರಣೆ ಇವತ್ತು ನಡೆಯುವಂಥದ್ದು ಇದೆ ಕೋರ್ಟ್ನಲ್ಲಿ. ಹಾಗಾದರೆ ಈಗ ಡಿ.ಎನ್. ಜೀವರಾಜ್ಗೆ ಮತ್ತೆ ಹಿನ್ನಡೆನಾ? ಅಫ್ಕೋರ್ಸ್ ಡಿ.ಎನ್. ಜೀವರಾಜ್ಗೆ ಹಿನ್ನಡೆನೇ ಇದು. ಈಗ ಕಾದು ನೋಡಬೇಕು ಕೋರ್ಟ್ ಏನು ಹೇಳುತ್ತೆ. ಇವತ್ತು ಅರ್ಜಿ ವಿಚಾರಣೆಗೆ ಬರ್ತಾ ಇದೆ. ಡಿ.ಎನ್. ಜೀವರಾಜ್ ಅವರ ಪರ ವಕೀಲರು ಏನು ಹೇಳ್ತಾರೆ, ಟಿ.ಡಿ. ರಾಜೇಗೌಡರ ಪರ ವಕೀಲರು ಏನು ಹೇಳ್ತಾರೆ, ಅದನ್ನು ಕಾದು ನೋಡಬೇಕು. ಕೇವಲ 52 ಮತಗಳ ಅಂತರ. ಈ ಹಿಂದೆ ಆಗಿದ್ದು 2023 ರಾಜ್ಯ ಸಾರ್ವತ್ರಿಕ ವಿಧಾನಸಭಾ ಕ್ಷೇತ್ರದ ಚುನಾವಣೆಗಳಲ್ಲಿ 201 ಮತಗಳಿಂದ ಟಿ.ಡಿ. ರಾಜೇಗೌಡರು ಗೆಲುವನ್ನು ಸಾಧಿಸಿದ್ದಾರೆ ಅಂತ ಆಯೋಗ ಘೋಷಣೆ ಮಾಡಿ ಪ್ರಮಾಣ ಪತ್ರವನ್ನು ಕೊಟ್ಟಿತ್ತು. ಹೀಗಾಗಿ ಅವರು ಬಂದು ಶಾಸಕರಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದರು. ಅದಾದ ಬಳಿಕ ಅಂಚೆ ಮತಗಳ ಮರು ಎಣಿಕೆಯಲ್ಲಿ ಗೋಲ್ಮಾಲ್ ಆಗಿದೆ, ಕರೆಕ್ಟಾಗಿ ಅದರ ಎಣಿಕೆ ಆಗಿಲ್ಲ ಅಂತ ಡಿ.ಎನ್. ಜೀವರಾಜ್ ಕೋರ್ಟ್ ಮೊರೆ ಹೋಗಿದ್ರು. ಅದೆಲ್ಲ ಆದ ಬಳಿಕ ಕಳೆದ 3 ವರ್ಷದಿಂದ ಇದೇ ವಿಷಯ ಕೋರ್ಟ್ನಲ್ಲಿ ಇತ್ತು. ಮೇ 2ನೇ ತಾರೀಕು ಅಂಚೆ ಮತಗಳ ಮರು ಎಣಿಕೆ ಮಾಡಿ ಅಂತ ಹೈಕೋರ್ಟ್ ಸೂಚನೆಯನ್ನು ಕೊಟ್ಟಿತ್ತು. ಈ ಹಿನ್ನೆಲೆಯಲ್ಲಿ ಮೇ 2ನೇ ತಾರೀಕು ಅಂಚೆ ಮತಗಳ ಎಣಿಕೆ ಆಯಿತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.